ನೋವಿನಿಂದ ಬಳಲ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಬ್ಬ ಸಮಾಜ ಸೇವಕ, ಜನರ ಕೆಲಸ ಮಾಡುವವರು, ಆಪದ್ ಬಾಂಧವರಾಗಿ ಜನರಿಗೆ ಸೇವೆ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಗ್ರಾಮ ಪಂಚಾಯತ್ಗೆ ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ದೊಡ್ಡ ಶಕ್ತಿಯಾಗಿ ಗ್ರಾಮೀಣ ಹಾಗಾಗಿ ಚಿರಶಾಂತಿಯನ್ನು ಕೋರಲಿಕ್ಕೆ ಮತ್ತು ನಿಮ್ಮ ಸೇವೆಯಿಂದ ಇದ್ದಂಥ ಡೇವಿಡ್ ಡಿಸೋಜರ್ ಅವರ ಮೃತದೇಹ ಇವತ್ತು ಮುದರಂಗಡಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ನೋವಾಗಿದೆ. ಇವತ್ತು ವಿನಯ್ ಕುಮಾರ್ ಸೊರಕೆ ಈ ಕ್ಷೇತ್ರದ ಶಾಸಕರಾಗಿದ್ದಾಗ, ನಾನು ವಿಧಾನ ಪರಿಷತ್ನ ಶಾಸಕನಾಗಿದ್ದಾಗ ಮುದರಂಗಡಿಯಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಮುದರಂಗಡಿ ನಡೆದಿದ್ದರೆ ಅದಕ್ಕೆ ಪಂಚಾಯತಿನ ಅಧ್ಯಕ್ಷರಾಗಿದ್ದುಕೊಂಡು ಡೇವಿಡ್ ಡಿಸೋಜರ್ ಅವರು ಸಂಪೂರ್ಣವಾಗಿ ಸಹಕಾರ ನನಗೆ ಮತ್ತು ವಿನಯ್ ಕುಮಾರ್ ಸೊರಕೆ ಅವರಿಗೆ ನೀಡುವ ಮೂಲಕ ಈ ಮುದರಂಗಡಿಯ ಅಭಿವೃದ್ಧಿಗೆ ಅವರು ಕಾರಣೀಭೂತರಾಗಿದ್ದರು. ಹಾಗಾಗಿ ಅವರ ಹತ್ಯೆಯ ದುಃಖವನ್ನು ನಮಗೆಲ್ಲರಿಗೂ ಸಹಿಸಲಿಕ್ಕೆ ಆಗದೇ ಇರುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ನಾವು ಇದನ್ನು ಅನುಭವಿಸಿದ್ದೇವೆ. ಈಗಾಗಲೇ ಕಾಪುವಿನಲ್ಲಿ ಜನರ ಒಂದು ದೊಡ್ಡ ರೀತಿಯ ದುಡ್ಡೇ ಬಂದು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದ್ದೇವೆ. ನಾವು ಈಗ ಮಾಡುವಂಥದ್ದು ಇಷ್ಟೇ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಅವರ ಅಗಲುವಿಕೆಯ ನೋವು ಸಹಿಸುವ ಶಕ್ತಿ ಕೊಡಲಿ, ಮತ್ತು ಎಲ್ಲ ಅವರ ಅಭಿಮಾನಿಗಳಿಗೆ ಈ ನೋವಿನ ಅನುಭವಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ನಾವು ಬೇಡುವುದರ ಜೊತೆಗೆ ಅವರ ಒಳ್ಳೆಯ ಕೆಲಸಗಳನ್ನು ಮುಂದುವರಿಯಲಿಕ್ಕೆ ಮತ್ತೆ ದೇವರು ನಮಗೆಲ್ಲರಿಗೂ ಶಕ್ತಿ ಕೊಡಲಿ ಅಂತ ಹೇಳುವ ಮಾತನ್ನು ಹೇಳಿ, ಒಬ್ಬ ನೇರ ನಡೆ ನುಡಿಯ ವ್ಯಕ್ತಿತ್ವ ಸಮಾಜದಲ್ಲಿ ಕೆಲಸ ಮಾಡ್ತಿರುವಾಗ ಇಂಥ ಸಂಕಟಗಳು ಬಂದರೆ ಅದನ್ನು ಸಹಿಸಲಿಕ್ಕೆ ಅಸಾಧ್ಯವಾಗ್ತದೆ. ನಾನು ಅಭಿನಂದಿಸ್ತೇನೆ. ಪೊಲೀಸ್ ಅಧಿಕಾರಿಗಳು ಬಹುಶಃ 8 ಗಂಟೆ ಒಳಗಡೆ ಕ್ಷಿಪ್ರಗತಿಯಲ್ಲಿ ಅವರನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಂತ ಹೇಳುವ ಆಗ್ರಹವನ್ನು ನಾನು ವಿನಯ್ ಕುಮಾರ್ ಸೊರಕೆ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಮಾಡಿತ್ತು. ಹಾಗಾಗಿ ನಾನು ಕೂಡಲೇ ಅದು ಜಾರಿಗೆ ಆಗಿದೆ. ಇಂಥ ಕೃತ್ಯಗಳು ಷಡ್ಯಂತರ ಮಾಡುವಂಥದ್ದು, ಓರ್ವ ವ್ಯಕ್ತಿ ಸಮಾಜದಲ್ಲಿ ವ್ಯಾಪಾರ ಮಾಡುವಾಗ ಅಲ್ಲಿ ಇರ್ತಕ್ಕಂಥ ಚಿಕ್ಕ ಪುಟ್ಟ ವಿಚಾರಗಳನ್ನು ಹಿಡಿದುಕೊಂಡೇ ಹತ್ಯೆ ಮಾಡ್ತಾ ಹೋದರೆ ಸಮಾಜದಲ್ಲಿ ಇನ್ನು ಯಾರೂ ವ್ಯಾಪಾರ ಮಾಡಲಿಕ್ಕಿಲ್ಲ, ವ್ಯವಹಾರ ಮಾಡಲಿಕ್ಕಿಲ್ಲ, ಬದುಕಲಿಕ್ಕಿಲ್ಲ. ಹಾಗಾಗಿ ಈ ಹತ್ಯೆಯನ್ನು ನಾವು ಖಂಡಿಸ್ತೇವೆ. ಇಂಥ ಘಟನೆ ಮರುಕಳಿಸಿದಂತೆ ನಾವೆಲ್ಲರೂ ಜಾಗೃತರಾಗಬೇಕು ಮತ್ತು ನಾವು ಡೇವಿಡ್ ಡಿಸೋಜರ್ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ 1 ನಿಮಿಷದ ವಿನಯ್ ಕುಮಾರ್ ಸೊರಕೆ ಅವರು ಮಾತಾಡಿದ ಮೇಲೆ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಿ ಅವರ ಆತ್ಮಕ್ಕೆ ಏನೇನು ನೀವು ತಂದಿದ್ದೀರಿ ಹೂವನ್ನು ಅರ್ಪಣೆ ಮಾಡಿ ಇಲ್ಲಿಯ ನಂತರ ಮುದರಂಗಡಿ ಪೇಟೆಯ ಮೂಲಕವಾಗಿ ಕುಂಜುಗುಡ್ಡೆಗೆ ಹೋಗಿ ಅಲ್ಲಿ ಗಣೇಶೋತ್ಸವವನ್ನು ವಿನಯ್ ಕುಮಾರ್ ಸೊರಕೆ ಹಾಗೆ ಹೇಳ್ತಾ ಇದ್ರು. ಒಬ್ಬ ಸರ್ವ ಧರ್ಮವನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿತ್ವ ನಾವು ಯಾವಾಗಲೂ ಭಾಗಿಯಾಗ್ತಾ ಇದ್ವಿ. ಅನೇಕ ವರ್ಷಗಳಿಂದ ಗಣೇಶೋತ್ಸವವನ್ನು ಮಾಡುವ ಮೂಲಕ ಎಲ್ಲ ಧರ್ಮವು ಒಂದೇ, ದೇವರು ಒಬ್ಬನೇ ಅಂತೇಳಿ ನಂಬಿದಂಥ ಒಂದು ವ್ಯಕ್ತಿತ್ವ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ. ಈಗ ವಿನಯ್ ಕುಮಾರ್ ಸೊರಕೆ ಅವರ ಬಗ್ಗೆ ಮಾತಾಡಬೇಕಾಗ್ತದೆ. ಮುದರಗಡಿ ಬೇರೆ ಅಲ್ಲ, ಡೇವಿಡ್ ಬೇರೆ ಅಲ್ಲ. ತನ್ನ ಕಾರ್ಯಕ್ಷೇತ್ರವನ್ನು ಮುದರಂಗಡಿಯಲ್ಲೇ ಅಳವಡಿಸಿಕೊಂಡು ಸಾಕಷ್ಟು ಅವಕಾಶಗಳು ಇದ್ದು ಕೂಡ ನಾನು ಮುದರಂಗಡಿಗೆ ಮಾತ್ರ ಸೀಮಿತ ಅನ್ನುವಂಥ ರೀತಿಯಲ್ಲಿ ಮುದರಂಗಡಿಯ ಸರ್ವಾಂಗೀಣವಾದಂಥ ಒಂದು ಅಭಿವೃದ್ಧಿಗೆ ತನ್ನ ಜೀವನೋದ್ದಕ್ಕೂ ಕೂಡ ಕೆಲಸ ಕಾರ್ಯ ಮಾಡಿದಂಥ ಹಿನ್ನೆಲೆ ಇರುವಂಥ ಒಬ್ಬ ವ್ಯಕ್ತಿ. ಹೆಚ್ಚಿನಂಶ ದೊಡ್ಡದಂಥ ಉದ್ಯಮಿಗಳು ಬರುವಂಥ ಸಮಯದಲ್ಲಿ ಸ್ಥಳೀಯರಿಗೆ ಅವಕಾಶಗಳಾಗಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಅದೇ ಒಂದು ರೀತಿಯ ಆ ನಿಲುವೇ ಒಂದು ರೀತಿಯ ಮಾರಕ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಸಮಯದಲ್ಲಿ ಯಾವತ್ತೂ ಕೂಡ ಮುದರಂಗಡಿಯ ಪರಿಸರ ಜನ ಶುದ್ಧ ಡೇವಿಡ್ ರವರ ವ್ಯಕ್ತಿತ್ವವನ್ನು ಮರೆಯದ ರೀತಿಯಲ್ಲಿ ಅವರ ಬದುಕು ಜೀವನವನ್ನು ಅವರು ನಡೆಸಿದ್ದಾರೆ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ನೋವಿನಲ್ಲಿದ್ದಾರೆ, ಇವತ್ತು ಅವರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರ ಕಷ್ಟದಲ್ಲಿ ಕೂಡ ತಾನು ಭಾಗಿ ಅನ್ನುವಂಥ ರೀತಿಯಲ್ಲಿ ತನ್ನ ಜೀವನೋದ್ದಕ್ಕೂ ಕೂಡ ಕೆಲಸ ಕಾರ್ಯವನ್ನು ಮಾಡುವಂಥ ಕೆಲಸ ಕಾರ್ಯ ನಡೆಸಿದ್ದಾರೆ. ಒಂದು ಕ್ರೈಸ್ತ ಸಮಾಜಕ್ಕೆ ಸೇರಿದರೂ ಕೂಡ ಸರ್ವಧರ್ಮದ ಆಚರಣೆಯಲ್ಲಿ ಕೂಡ ಗೌರವವನ್ನು ಕೊಟ್ಟು ಕಾರಣ 10-15 ವರ್ಷಗಳಿಂದ ಕುಂಜಿಗುಡ್ಡೆಯಲ್ಲಿ ನಡೆಯುವಂಥ ಗಣೇಶ ಚತುರ್ಥಿಯ ಆ ಕಾರ್ಯಕ್ರಮದ ಅಧ್ಯಕ್ಷರಾಗಿ
ಸತತವಾಗಿ ಅದಕ್ಕೆ ಎಲ್ಲ ರೀತಿಯ ಸಹಕಾರ. ಅದು ಒಂದು ಉದಾಹರಣೆ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಕೂಡ ನಮ್ಮ ಧರ್ಮದ ಆಚರಣೆಯ ಕಾರ್ಯಕ್ರಮದಲ್ಲಿ ತನ್ನದು ಕೂಡ ಸಂಪೂರ್ಣ ಕೊಡುಗೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ರೀತಿ ಸಹಕರಿಸುವಂಥ ಕೆಲಸ ಕಾರ್ಯವನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಡೇವಿಡ್ ಅವರ ಹತ್ಯೆ ಆಗಿದೆ. ಇಲಾಖೆಯವರು ಇವತ್ತು ಶೀಘ್ರಗತಿಯಲ್ಲಿ ಅದಕ್ಕೆ ಆ ಆರೋಪಿಗಳನ್ನು ಕಂಡುಹಿಡಿಯುವಂಥ ದೃಷ್ಟಿಯಲ್ಲಿ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಅದಕ್ಕೆ ಒತ್ತು ಕೊಟ್ಟು ಬರೀ 12 ಗಂಟೆಯ ಒಳಗಡೆ ಆ ಆರೋಪಿಗಳನ್ನು ಇವತ್ತು ಅವರನ್ನು ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಅವರಿಗೆ ಇವತ್ತು ಕಾರ್ಯಕ್ರಮವನ್ನು ತೊಡಗಿಸಿಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಡೇವಿಡ್ ರವರ ಹೆಸರು ಯಾವತ್ತೂ ಕೂಡ ಮುದರಂಗಡಿಯಲ್ಲಿ ಶಾಶ್ವತವಾಗಿರಬೇಕು. ಮುಂದಿನ ದಿವಸ ಅವರ ಹೆಸರು ಯಾವತ್ತೂ ಕೂಡ ಶಾಶ್ವತವಾಗಿರುವಂಥ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರೆಲ್ಲರೂ ಕೂಡ ಒತ್ತು ಕೊಡುವಂಥ ಕೆಲಸ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಮುದರಂಗಡಿಯ ಸರ್ವಾಂಗೀಣವಾದಂಥ ಅಭಿವೃದ್ಧಿಗೆ ಯಾರೇ ಜನಪ್ರತಿನಿಧಿಗಳಿರಲಿ ಅವರನ್ನೆಲ್ಲ ಅಳವಡಿಸಿಕೊಂಡು ಆಸ್ಕರ್ ಫರ್ನಾಂಡಿಸ್ ಅವರಿಂದ ಹಿಡಿದು ಇವತ್ತು ವಸಂತ ಸಾಲ್ಯಾದಿಂದ ಹಿಡಿದು ವಿನಯ್ ಕುಮಾರ್ ಸರ್ಕೇರಿಂದ ಹಿಡಿದು ಅಥವಾ ಐವನ್ ಡಿಸೋಜರ್ ಅವರಿಂದ ಹಿಡಿದು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಇವತ್ತು ಈ ಸರ್ವಾಂಗೀಣವಾದಂಥ ಒಂದು ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಮುದರಂಗಡಿಯಲ್ಲಿ ಒಂದು ರೀತಿಯ ಹಳೆಯ ಮುದರಂಗಡಿ ಗ್ರಾಮವನ್ನು ಒಂದು ಹೊಸತನಕ್ಕೆ ತರುವಂಥ ಕೆಲಸ ಕಾರ್ಯಗಳಾಗಿದ್ದರೆ ಅವೆಲ್ಲವೂ ಕೂಡ ಡೇವಿಡ್ ಅವರ ಮುಂದಾಳತ್ವ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಸಮಯದಲ್ಲಿ ಅವರ ಹತ್ಯೆ ಆಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತೇನೆ. ಅವರ ಕುಟುಂಬಕ್ಕೆ ಆದಂಥ ಕಷ್ಟ, ನೋವು, ದುಃಖವನ್ನು ನಿವಾರಿಸುವಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ತಾವೊಬ್ಬೊಬ್ಬರೇ ಈ ಮೌನ ಪ್ರಾರ್ಥನೆ ಆದ ನಂತರ ತಾವೊಬ್ಬೊಬ್ಬರೇ ಬಂದು ವೀಕ್ಷಣೆ ಮಾಡಿ ಇವತ್ತು ಸಹಕರಿಸಬೇಕು, ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಮಾತ್ರ ಕೈಗೊತ್ತು ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ 1 ನಿಮಿಷದ ಇವತ್ತು ಮೌನ ಪ್ರಾರ್ಥನೆಯನ್ನು ತಾವೆಲ್ಲರೂ ಕೂಡ ಸಲ್ಲಿಕೆ ಮಾಡಬೇಕು ಅಂತೇಳಿ ತಮ್ಮ ಹತ್ರ ನಾನು ಮನವಿ ಮಾಡ್ತೀನಿ. अमर रहे, अमर रहे, अमर रहे।